ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಹೊರಗಡೆ ಹೋದೆ ನನ್ನ ಫ್ರೆಂಡ್ಸ್ ಜೊತೆ. ಸೊ ಇವತ್ತು ಎಲ್ಲರೂ ಒಂದು ಫಾರೆಸ್ಟ್ ಪ್ಲೇಸಲ್ಲಿ, ಅಂದರೆ ಒಂಚೂರು ಕಾಡಿರೋ ಪ್ಲೇಸಲ್ಲಿ ಕುತ್ಕೊಂಡು ಕುಕ್ ಮಾಡಿ ನಾವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಫ್ರೆಂಡ್ಸ್ ಜೊತೆ ಅಂತ ಹೊರಟ್ವಿ. ಸೊ ನನಗಂತೂ ನೇಚರ್, ಅಲ್ಲಿದ್ದಂಥ ಪೀಸ್ಫುಲ್ನೆಸ್ ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿತ್ತಲ್ಲ, ಲಿಟ್ರಲಿ ಆಸಮ್ ಆಗಿತ್ತು. ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು, ನಾನು ನನ್ನ ಫ್ರೆಂಡ್ಸು. ಬಟ್ ಇದು ಈ ಫಸ್ಟ್ ಟೈಮೇ ಸೂಪರಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ವ್ಲಾಗ್ ಮಾಡಿಕೊಂಡು ಬೈಕಲ್ಲಿ ತ್ರಿಬಲ್ಸ್ ಯಾರೂ ಹೋಗಬೇಡಿ, ದಯವಿಟ್ಟು ಹೋಗಿದ್ರೆ ಹೆಲ್ಮೆಟ್ ವೇರ್ ಮಾಡಿ. ವೆನೆವರ್ ಯು ಡ್ರೈವ್ ದ ಬೈಕ್ ಪ್ಲೀಸ್ ವೇರ್ ದ ಹೆಲ್ಮೆಟ್, ಸೇಫ್ಟಿಗೋಸ್ಕರ. ನಾವು ಇಲ್ಲೇ ಹತ್ರದಲ್ಲಿ ಹೋಗ್ತಿದ್ರದ ಕಾರಣ ಹೆಲ್ಮೆಟ್ ವೇರ್ ಮಾಡಿಲ್ಲ ಅಷ್ಟೇ. ಸೊ ಪ್ಲೀಸ್ ವೇರ್ ಹೆಲ್ಮೆಟ್ ಅಂತ ಹೇಳ್ತಾ, ಸೊ ಸಿಗೋಣ ಮತ್ತೆ ಅಲ್ಲಿಗೆ ಹೋದ್ಮೇಲೆ. ನಾನು ಪೀಸ್ಫುಲ್ನ ಎಂಜಾಯ್ ಮಾಡ್ತಾ ವಾಕ್ ಮಾಡ್ಕೊಂಡು ಹೊರಟೆ ಆ ಪ್ಲೇಸ್ಗೆ. ಸೊ ಹೋಗ್ಬೇಕಾದ್ರೆ ವೇಯಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿನ ವೈಬ್. ಸೊ ವಿಡಿಯೋ ಮಾಡ್ಕೊಂಡು ಹೊರಟೆ. ಕೃತಿಕಾ ಫಸ್ಟ್ ಟೈಮ್ ಲೈಫಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅನ್ಸುತ್ತೆ. ಹಿಂಗೆಲ್ಲೇ ನನ್ನ ಅವತಾರ ನೋಡ್ಬಿಟ್ಟು ಯಾರು ಏನು ಲೈಕ್ ಮಾಡಲ್ಲ ನಿಂದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ಇವರಿಬ್ರು ಏನೋ ದಬಾಕ್ತಾ ಇದ್ದಾರೆ. ಇಲ್ಲಿ ಇವರಿಬ್ರು ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ. 12 ಗಂಟೆ ಆಗೈತೆ, ನಾನು ಕಾಲು ಕೈ ಬಿಡ ಕಳಿಸ್ಕೊಂಡು ಕೂತವ್ರೆ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನೋಡೋದು ಅಲ್ಲಿವರೆಗೂ ಬರತ್ತೆ. ಬಿರಿಯಾನಿ ಮಾಡ್ತೀನಿ, ಕಬಾಬ್ ಮಾಡ್ತೀನಿ, ಆಮೇಲೆ ಯೋಶಿತನ ತಲೆ ತಿಂತೀನಿ. ಓ, ಅದು ಬೇರೆ ಮಾಡ್ತೀಯಾ? ಈ ಆಂಟಿದಿರಿಗೆ ಕೆಲಸ ಮಾಡಿ ಅಂತ ಕರ್ಕೊಬಂದ್ರೆ ಕುತ್ಕೊಂಡು ಮಾತಾಡ್ತಿರೋ ಸ್ಟೈಲ್ ನೋಡಿ. ಓಯ್ ಹಂಸವೇಣಿ, ನಿಂಗೆ ಏನಕ್ಕೆ ಬರೋಕ್ಕೆ ಹೇಳಿರೋದು ಇಲ್ಲಿ? ನನ್ನ ಫ್ರೆಂಡ್ಸ್ ಒಲೆ ಹಚ್ಚಕ್ಕೆ ಸರ್ಕಸ್ ಮಾಡಿದ್ರು. 15 minutes later. ಕೊನೆಗೂ ಹಂಗೂ ಹಿಂಗೂ ಮಾಡಿ ಹಚ್ಚಿದ್ರು. ಹಚ್ಚಾದ್ಮೇಲೆ ಏನಕ್ಕೆ ಜಗಳ ಶುರು ಆಯಿತು ಅಂತಂದರೆ, ಆ ತಂದಿರೋ ಬೋಸಿ ಸಾಕಾಗುತ್ತಾ, ಅದ್ರಲ್ಲಿ ಮಾಡ್ಬೋದಾ ಅನ್ನೋ ಜಗಳ ಶುರು ಮಾಡಿಕೊಂಡ್ರು ಅವ್ರಿಗವ್ರೆ. ಆಮೇಲೆ ಇವಳು ಲಕ್ಷ್ಮಿ ಏನೋ ಹೇಳಿದ್ಲು ಅಂದ್ಬಿಟ್ಟು ಹಂಸವೇಣಿ ಹೊಡೆದ್ಲು. ಹಂಗೆ ವಾದ ಮಾಡ್ಕೊಂಡು ಕೂತಿದ್ರು. ಹಂಗೂ ಹಿಂಗೂ ಮಾಡಿ ಕೊನೆಗೂ ಸ್ಟಾರ್ಟ್ ಮಾಡಿದ್ರು ಕುಕ್ ಮಾಡೋದಕ್ಕೆ. ಒಬ್ಬೊಬ್ಬರು ಒಂದೊಂದು ವರ್ಕಲ್ಲಿ ಬ್ಯುಸಿಯಾಗಿದ್ವಿ, ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಿದ್ವಿ. ಅದರಲ್ಲಿ ತುಂಬ ಕೆಲಸ ಮಾಡಿದ್ದು ಅಂತಂದರೆ, ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ, ತನು, ಹಂಸ ಮತ್ತು ದಿಶಾ ಮತ್ತು ಲಿಖಿತಾ, ಇವರಿಷ್ಟು ಜನ ತುಂಬ ವರ್ಕ್ ಮಾಡಿದ್ರು ಬಿಹೈಂಡ್ ದ ಸೀನ್ ಕುಕ್ ಮಾಡೋದಕ್ಕೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಸಾಧ್ಯ, ಯಾಕಂದರೆ ಪ್ರತಿಯೊಂದು ಪ್ರಿಪೇರ್ ಮಾಡಿ ಚೆನ್ನಾಗಿ ಮಾಡಿದರು ಕೂಡ, ಟೇಸ್ಟಿಯಾಗಿ. ಆಮೇಲೆ ಇದೊಂದು ತುಂಬ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಕೂಡ. ನನ್ನ ಡಿಗ್ರಿ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು. ಸೊ ಸ್ಟಾರ್ಟಿಂಗೇ ಇರ್ಬೋದು ಡಿಗ್ರಿ ಲೈಫ್, ಬಟ್ ಇವ್ರ ಜೊತೆ ಸ್ಟಾರ್ಟಿಂಗಲ್ಲೇ ಈ ರೀತಿ ಒಂದು ಸ್ಟಾರ್ಟಿಂಗ್ ಮೆಮೊರಿ ಅಂತಲೇ ಶುರು ಆಯ್ತು. ವಂಡರ್ಫುಲ್ ಮೆಮೊರಿ ಶುರು ಆಯ್ತಲ್ಲ. ಇಟ್ ವಾಸ್ ಅಮೇಝಿಂಗ್ ಟು ಮೀ. ಮೇ ಬಿ ಡಿಗ್ರಿ ಮುಗಿದ್ರೂ ನಾವೆಲ್ಲ ದೂರ ಆದರೂ ಕೂಡ ಈ ಮೆಮೊರಿ ಮರೆಯೋಕ್ಕಾಗದೇ ಇರೋವಂಥದ್ದು. ಆಮೇಲೆ ಇವರಿಬ್ಬರಿಗೆ ತೊಳ್ಕೊಂಡು ಬರೋಗಿ ಪಾತ್ರೆನ ಅಂತ ಕಳಿಸಿದ್ವಿ. ಸೊ ತೊಳ್ಕೊಂಬರೋಕ್ಕಂತ ಹೋದರು. ಸೊ ಅವ್ರನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಮೇಲೆ ಇವಳು ಕಟ್ ಮಾಡಿಬಿಟ್ಟು ಅದ್ರ ಮುಂದೆ ನೊಣ ಹೊಡಿತಾ ಗೊತ್ತಿದ್ಲು. ಆಮೇಲೆ ಅಷ್ಟೇ, ಕೊನೆಗೆ ಹಚ್ಚಿ ಸ್ಟಾರ್ಟ್ ಮಾಡಿದ್ವಿ ಕುಕ್ಕಿಂಗ್ನೆಲ್ಲ. ಬಟ್ ಫುಲ್ ಹೊಗೆ ತುಂಬ್ಕೊಂಡ್ಬಿಡ್ತು ನನಗಂತೂ. ಈ ರೇಂಜಿಗೆ ಹೊಗೆ ಬಂದಿದ್ದು ನೋಡಿ ಎಲ್ರಿಗೂ ಉಸಿರು ಕೊಟ್ಟು ಆ ಕಡೆ ಈ ಕಡೆ ಎಲ್ಲರೂ ಚಿಲ್ಲಾಪಿಲಿ ಆಗೋದ್ವಿ, ಓಡೊಂಟೋದ್ವಿ. ಆಮೇಲೆ ಮೂಗು ಮುಚ್ಕೊಂಡು ಅದು ಹೊಗೆ ಎಲ್ಲ ಕಮ್ಮಿ ಆಗೋದು ರೀತಿ ಮಾಡಿ, ಆಮೇಲೆ ಕಮ್ಮಿ ಆದಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ಫುಲ್ ವ್ಲಾಗ್ ಸ್ಟಾಪ್ ಮಾಡಬೇಕು ಅನ್ನೋದು ಕೂಡ ನನಗೆ ಮೈಂಡ್ಸೆಟ್ಟಿಗೆ ಬರಲಿಲ್ಲ. ಆ ರೀತಿ ಆಗೋಯಿತು, ಫುಲ್ ಕಣ್ಣು ಮಂಜಾದಂಗೆ ಆಗೋಯಿತು. ಆಮೇಲೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಒಬ್ಬರು ಒಲೆ ಹಚ್ಚೋ ಅಂದರೆ ಉರಿಯೋ ರೀತಿ ಮಾಡೋದಕ್ಕೆ ಒಬ್ಬರು
ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನೆಲ್ಲ ಹಾಕ್ತಾಯಿದ್ರು. ಸೊ ಹಂಗಾಗಿ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಆದ್ವಿ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಬಂದಮೇಲೆ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಎಂಜಾಯ್ ಅನ್ನೋದಕ್ಕಿಂತ ಒಂದು ಮೆಮೊರೇಬಲ್ ಡೇ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ನನಗೆ. ಸೊ ಮುಂದೆ ಕಂಟಿನ್ಯೂ ಮಾತಾಡೋದನ್ನ. ಸೊ ಕ್ಲಿಪ್ಪಿಂಗ್ಸ್ನ ಎಂಜಾಯ್ ಮಾಡಿ. ಇವಳು ಯಾಕೆ ಹಿಂಗೆ ಓಡೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ನನ್ನ ಮಗಳು ಬಂದಳು ಅಂತ ದಿಶಾ ಬಂದಿದ್ದ ತಕ್ಷಣ ಓಡೋಗ್ತಿದ್ಲು. ಸೊ ಹಂಗಾಗಿ ಓಡೋಗಿ ತಪ್ಕೊಂಡು ನನ್ನ ಮಗಳು ಅಂತ ತಪ್ಕೊತಾ ಇದ್ಲು. ಸೊ ಚೆನ್ನಾಗಿತ್ತು ನೋಡೋದಕ್ಕೆ ಅವ್ರನ್ನ. ಸೊ ಲೇಟೆಸ್ಟಾಗಿ ಬಂದಿದ್ದು ಅಂದರೆ ಇವರಿಬ್ಬರೇ. ಸೊ ಹಂಗಾಗಿ ಬಂದರು ಕೊನೆಗೂ ಅಂತ ಅಂದ್ಕೊಂಡು ಅವ್ರು ಬಂದಿದ್ದನ್ನ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಸೊ ಹಂಗಾಗಿ ಮತ್ತೆ ಕುಕ್ಕಿಂಗ್ ಕಡೆಗೆ ಎಲ್ಲರೂ ಹೊರಟ್ವಿ. ಸೊ ಅಲ್ಲಿ ನಿಂತಿದ್ದಾರಲ್ಲ ಇಬ್ಬರು ಈಗ ಬಂದಿದ್ದವರು, ಅವರೇ ಬಿರಿಯಾನಿ ಮಾಡಿದ್ದು. ಸೊ ಹಂಗಾಗಿ ಅವರು ಶುರು ಮಾಡಿಕೊಂಡ್ರು ಬಂದಿದ್ದ ತಕ್ಷಣ ಮಾಡೋದಕ್ಕೆ. ಸೊ ಹಿಂಗಿತ್ತು. ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನೋಡೋಣ ಏನೇನಾಯಿತು ಅಂತ ಬನ್ನಿ. ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ ಈಗೆಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ ಎದೆಗುಡಿನ ಉಸಿರು ನೀನೇ ಬಾನಲ್ಲು ನೀನೇ ಭೂಮಿಯಲ್ಲೂ ನೀನೇ. ಇಲ್ಲೊಬ್ಳು ಓಡೋಯ್ತಿದ್ದಾಳೆ ನೋಡಿ ಸೌಟ್ ಹಿಡ್ಕೊಂಡು. ಬಟ್ ಅವಳು ಕುಕ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ನೋಡಿ ಹಿಂದೆಗಡೆ ಹೋಗಿ ಕೈ ಹಿಡ್ಕೊಳ್ಳೋದಕ್ಕೋಸ್ಕರ ಓಡೋಗಿ ನಿಂತ್ಕೊತಾಳೆ. ನಾನು ಮಾಡ್ತೀನಿ ಅಂತ. ಆಮೇಲೆ ಮಕ್ಕಳನ್ನ ಮನ್ಸ್ಕೊಂಡು ಆಟ ಆಡಿಸ್ತಿದ್ಲು. ಕೊನೆಗೂ ಹಂಗೂ ಹಿಂಗೂ ಪಲಾವ್ ಮಾಡೋದು ಅರ್ಧಕ್ಕರ್ಧ ಮುಗ್ದಿತ್ತು. ಸೊ ಹಂಗಾಗಿ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದು. ಸೊ ಅದೇನು ಅಂತ ಹುಡುಕ್ತಿದ್ಲು. ಬೇರೆ ಏನೋ ಬಿದ್ದುಬಿಡ್ತೇನೋ ಅಂತ ಎದುರುಕೊಂಡು. ಬಟ್ ಏನೂ ಬಿದ್ದಿರಲಿಲ್ಲ. ಸೊ ಅದು ಪಲಾವೇಲೆ. ಆಮೇಲೆ ಇಲ್ಲಿಬ್ಬರು ಕುಕ್ ಮಾಡ್ತಿದ್ರು. ಇವರಿಬ್ರನ್ನ ವೀಡಿಯೋ ಮಾಡೋಕ್ಕೆ ಹೋದರೆ ನಾನೇನು ಕೆಲಸ ಮಾಡಿಲ್ಲ ಅಂತ ನನಗೆ ಬೈತಿದ್ರು. ಸೊ ವೀಡಿಯೋದಲ್ಲಿ ಏನೋ ಹೇಳ್ತಾರೆ ಅಂತ ಹೋದರೆ ನೋಡಿದ್ರೆ ನನಗೆ ಬೈದು ಕಳಿಸಿದ್ರು. ದಟ್ಸ್ ಓಕೆ, ನಾನೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಅವ್ರಿಗೆ ಹೆಲ್ಪ್ ಅಂತೂ ಮಾಡಿದ್ದೀನಿ ನನ್ನ ಕೈಲಾದಷ್ಟು ಅಂತ ಅನ್ಕೊತ ಅವರಿಬ್ಬರು ಕೊನೆಗೂ ಅವ್ರಿಗೇನು ಕೆಲಸ ಕೊಟ್ಟಿದ್ವಿ ಅದನ್ನ ಮುಗಿಸಿದ್ರು ಪರ್ಫೆಕ್ಟಾಗಿ. ಕೊನೆಗೆ ಎಲ್ಲ ಮುಗೀತು. ಮಾಡಿ ನಾವೇನೇನು ಮಾಡಬೇಕು ಅಂದ್ಕೊಂಡಿದ್ವಿ ತಿನ್ನೋದಕ್ಕೆ ಅದನ್ನೆಲ್ಲ ಮಾಡಿ ಮುಗೀತು. ಸೊ ತಿನ್ನೋ ಟೈಮ್ ಆಗಿತ್ತು. ಸೊ ಅವರಿಬ್ಬರಿಗೆ ಅಕ್ಕಿ ತೊಳ್ಕೊಂಬನ್ನಿ ಅಂತ ಕಳಿಸಿದ್ರು. 1 ಗಂಟೆ ಮಾಡಿದ್ರು. ಸೊ ಕೊನೆಗೂ ತೊಳ್ಕೊಂಬಂದು ಪಲಾವ್ಗೆ ಹಾಕಿದ್ರು ಅಕ್ಕಿನ. ಸೊ ಹಿಂಗೂ ಮಾಡಿ ಪಲಾವ್ ರೆಡಿ ಆಯಿತು ಕೊನೆಗೂ. ಸೊ ಆಮೇಲಿಂದ ತಿನ್ನೋದಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ತಿನ್ನೋಣ ಅಂತ ಅಲ್ಲಿ ದೇವರಿತ್ತು ಕೂಡ. ಸೊ ಹಂಗಾಗಿ ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸಿ ನಾವು ತಿನ್ನೋದಕ್ಕೆ ಕೂತ್ಕೊಂಡ್ವಿ ಫ್ರೆಂಡ್ಸು. ಇಟ್ ವಾಸ್ ಲಿಟ್ರಲಿ ಅಮೇಝಿಂಗ್ ಅವ್ರ ಜೊತೆ ಕೂತ್ಕೊಂಡು ತಿಂದಿದ್ದು. ಫ್ಯಾಮಿಲಿ ಮೆಂಬರ್ ಅನ್ನೋದು ಫೀಲ್ ಬಂತು ಆ್ಯಕ್ಚುಲಿ. ಕೊನೆಗೆ ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಹೊರಟ್ರು. ಸೊ ನಾನು ನನ್ನ ಫ್ರೆಂಡ್ ಕೂಡ ಹೊರಟ್ವಿ ನಮ್ಮ ಮನೆ ಕಡೆ. ಸೊ ಹೀಗಿತ್ತು ನನ್ನ ಡೇ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿರುವಂಥ ಟೈಮ್, ಮೆಮೊರೇಬಲ್ ಟೈಮ್ ಯಾವುದು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.